ಬೆಂಗಳೂರಿನ ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಸಾರ್ವಜನಿಕರಲ್ಲಿ ಭೀತಿ ಮನೆ ಮಾಡ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಹೊರಭಾಗದಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಹಾಗಾದ್ರೆ ಎಲ್ಲಿ ಸಮಸ್ಯೆ ಆಗ್ತಾ ಇರೋದು, ಎಲ್ಲಿ ಆತಂಕ ಇರೋದು ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿಯ ಜಿಗಣಿ ಸಮೀಪ ಚಿರತೆ ಪ್ರತ್ಯಕ್ಷವಾಗಿದೆ. ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಚಿರತೆಯ ಚಲನವಲನ ಅಲ್ಲಿನ ಸಿಸಿ ಕ್ಯಾಮೆರಾಗಳಲ್ಲಿ ದಾಖಲಾಗಿದೆ. ಆನೇಕಲ್ನ ಕ್ಯಾಲಸನಹಳ್ಳಿ ಸುತ್ತಮುತ್ತ ಕೂಡ ಇದರಿಂದ ಜನರಿಗೆ ಆತಂಕ ಶುರುವಾಗ್ತಾ ಇದೆ. ಕೂಡಲೇ ಅರಣ್ಯಾಧಿಕಾರಿಗಳು ಬಂದಿದ್ದಾರೆ. ಸಿಬ್ಬಂದಿಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಚಿರತೆ ಚಲನವಲನಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿಯ ಜಿಗಣಿ ಸಮೀಪ ಆತಂಕ ಶುರುವಾಗಿರೋದು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು. ಇತ್ತೀಚೆಗಷ್ಟೇ ಕಾಡಿನಿಂದ ನಾಡಿಗೆ ಚಿರತೆ ಬರೋದು, ಕುರುಚಲುಗಾಡು ಇರುವಂತಹ ಪ್ರದೇಶಗಳಲ್ಲಿ ತಂಗೋದು, ಜನರಿಗೆ ತೊಂದರೆ ಕೊಡೋದು, ಇದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಈಗಲೂ ಕೂಡ ಆ ಸಂಘರ್ಷ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಚಿರತೆ ಚಲನವಲನ ಅಲ್ಲೇ ಇರುವಂತಹ CCTVಯಲ್ಲಿ ರೆಕಾರ್ಡ್ ಆಗಿರೋದು. ಅದು ಕೂಡ ಎಲೆಕ್ಟ್ರಾನಿಕ್ ಸಿಟಿಯ ಜಿಗಣಿ ಸಮೀಪ. ಇಲ್ಲಿ ಬಹಳಷ್ಟು ಮನೆಗಳ ನಿರ್ಮಾಣ, ಲೇಔಟ್ನ ನಿರ್ಮಾಣ ಎಲ್ಲ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಚಿರತೆ ಸೆರೆ ಹಾಕಬೇಕು ಅಂತ ಹೇಳಿ ಸಾರ್ವಜನಿಕರಂತೂ ಒತ್ತಾಯವನ್ನು ಮಾಡ್ತಾನೆ ಇದ್ದಾರೆ. ಸೊ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಬೋನಿಡೋ ಕೆಲಸ ಆಗಿದೆಯಾ, ಎಲ್ಲೆಲ್ಲಿ ಚಿರತೆಯ ಚಲನವಲನ ಸೆರೆ ಆಗಿದೆ? ಮಮತಾ, ಖಂಡಿತವಾಗೂ ಬೆಂಗಳೂರು ಹೊರವಲಯದ ಜಿಗಣಿ ಸಮೀಪದ ಕ್ಯಾಲಸನಹಳ್ಳಿ ಬಳಿ ಒಂದು ಬಡಾವಣೆಯಲ್ಲಿ ಪತ್ತೆಯಾಗಿರುವಂಥದ್ದು. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ನಾಯಿಗಳು ಬಗಳ್ತಾ ಇದ್ದಾವೆ ಅಂತೇಳಿ ಮನೆ ಮಾಲೀಕರು CCTV ಪರಿಶೀಲನೆ ಮಾಡಿದಾಗ ಚಿರತೆ ಚಲನವಲನ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೊತೆಗೆ ಏನಂತಂದ್ರೆ ಬನ್ನರ್ಘಟ್ಟ ವ್ಯಾಪ್ತಿಯಲ್ಲಿ ಒಂದು ಆ ಸುತ್ತಮುತ್ತ ಹತ್ತಿರದಲ್ಲೇ ಅರಣ್ಯ ಇರೋದ್ರಿಂದ ಸಾಕಷ್ಟು ಪ್ರಾಣಿಗಳು ಅವಾಗವಾಗ ಜಿಗಣಿ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಬರ್ತಾ ಇದ್ವು. ಹಾಗಾಗಿ ಇತ್ತೀಚೆಗೆ ಒಂದು ಕಳೆದ 4 ತಿಂಗಳಿಂದ ಚಿರತೆ ಎಲ್ಲೂ ಸಹ ಕಾಣಿಸ್ಕೊಂಡಿರಲಿಲ್ಲ. ಆದ್ರೆ ರಾತ್ರಿ ಕಾಣಿಸ್ಕೊಂಡಿರೋದ್ರಿಂದ ಈಗಾಗಲೇ ಆನೇಕಲ್ ಅರಣ್ಯ ವಲಯ ಅಧಿಕಾರಿಗಳು ಸಂಪೂರ್ಣವಾಗಿ ಕ್ಯಾಲಸನಹಳ್ಳಿ ಸುತ್ತಮುತ್ತ ಇರುವಂತಹ ಬಡಾವಣೆ ಹೊತ್ತು ಆ ಪಕ್ಕದಲ್ಲೇ ಕೆರೆ ಒಂದಿದೆ, ಕೆರೆ ಸುತ್ತಮುತ್ತನೂ ಸಹ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ಚಿರತೆ ರಾತ್ರಿ ಕಾಣಿಸ್ಕೊಂಡಿದ್ದು ಮತ್ತೆ ಯಾವ ಭಾಗಕ್ಕೆ ಹೋಗಿದೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಆ ಕೆರೆ ಸುತ್ತಮುತ್ತ ಅಥವಾ ಪೊದೆಗಳಲ್ಲಿ ಏನಾದ್ರು ಇರ್ಬೋದಾ ಅನ್ನೋದ್ರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಚಿರತೆ ಓಡಾಡಿರುವಂತ ಹೆಜ್ಜೆ ಗುರುತುಗಳನ್ನು ಸಹ ಹುಡುಕುವಂತ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡ್ತಿರುವಂತದ್ದು. ಅದು ಎಲ್ಲಿ ಮೂವ್ಮೆಂಟ್ ಆಗಿದೆ ಅಂತ ಗೊತ್ತಾದ ನಂತರ ಅದನ್ನ ಹಿಡಿಯುವಂಥದ್ದು ಅಥವಾ ಬೋನ್ ಹಿಡಿಯೋದಕ್ಕೆ ಮುಂದಿನ ತೀರ್ಮಾನ ಮಾಡಲಾಗ್ತದೆ ಅಂತೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.